ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಕನ್ನಡ ಚಿತ್ರರಂಗ ಒಂದು ರೀತಿ ಮಂಕ್ ಆಗ್ಬಿಟ್ಟಿದೆ, ಗ್ರಹಣ ಬಡ್ದಂಗಾಗಿದೆ. ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರ್ತಾ ಇಲ್ಲ. ಸಿನಿಮಾಗಳು ಬಂದರೂ ಕೂಡ ಥಿಯೇಟರ್ ಕಡೆ ಜನ ಮುಖ ಹಾಕೋರ್ ನಂಬರ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಹಿಂಗಿರುವಾಗ ಇದ್ದಕ್ಕಿದ್ದಂತೆ ಒಂದು ಸೌಂಡ್ ಕೇಳಿ ಬರುತ್ತೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕದ ವಿಚಾರ. ಚೇತನ್ ಅವ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಹಲ್ಚಲ್ ಎಬ್ಬಿಸ್ತಾ ಇದೆ. ಅದನ್ನು ಒಪ್ಕೊಳ್ಳೋರು ಇದ್ದಾರೆ, ಇನ್ನು ಕೆಲವರು ಬಾಯಿಗೆ ಬಂದಂಗೆ ಮಾತನಾಡೋರ ನಂಬರ್ಸ್ ಕೂಡ ನೋಡ್ತಾ ಇದ್ವಿ. ಆ್ಯಕ್ಚುಲ್ ಆಗಿ ಏನಾಯಿತು, ಅವರ ಒಪಿನಿಯನ್ ಏನು, ಏನಕ್ಕಾಗಿ ಹೇಳಿಕೆ ಕೊಟ್ಟರು, ಎಲ್ಲರಿಗೂ ಒಪ್ಪಿಗೆ ಆಗಿದ್ದು ಚೇತನ್ ಅವ್ರು ಯಾಕೆ ಇದನ್ನ ಇಷ್ಟೊಂದು ವಿಭಿನ್ನವಾಗಿ ನೋಡಿದ್ರು, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಚೇತನ್ ಅವರೇ ಇದ್ದಾರೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಸುದೀರ್ಘವಾಗಿ ಏನ್ ಹೇಳ್ತಾರೆ ಇದನ್ನ ಕೇಳ್ತಾ ಹೋಗೋಣ. ಚೇತನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವಿದ್ಯಾ ಅವರೇ. ಅಹಿಂಸಾ ಚೇತನ್ ಅಂತ ಕರೆಯೋದ ನಿಮ್ಮನ್ನ, ಅಥವಾ ಕಾಂಟ್ರವರ್ಸಿ ಚೇತನ್ ಅಂತ ಕರೆಯೋದ? ಕಾಂಟ್ರವರ್ಸಿ ಮಾಡಬೇಕು ಅಂತ ನನ್ನ ಉದ್ದೇಶ ಆಗಿರಲಿಲ್ಲ. ನನ್ನ ಉದ್ದೇಶ ಏನಂದರೆ, ವಿಚಾರ ಒಂದು ರೀತಿ ಜನ ಮೆಲ್ಕು ಹಾಕೋದು, ಈ ರೀತಿ ಒಂದು ಚರ್ಚೆ ಹಾಕೋದು. ನಾನು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ಇಷ್ಟು ಒಂದು ರೀತಿ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ್ ಆಗುತ್ತೆ, ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಊಹಿಸ್ಕೊಂಡಿರಲಿಲ್ಲ. ನಾವು ಏನು ಮಾಡ್ತೀವಿ ಅಂದರೆ, ಬೆಂಗಳೂರಿನ ವಿಚಾರಗಳು, ಕರ್ನಾಟಕದ ವಿಚಾರಗಳು, ದೇಶದ ವಿಚಾರಗಳು, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳನ್ನ ನಾವು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಒಂದು ಜನಜಾಗೃತಿ ಪ್ರಜ್ಞೆ ವಿಚಾರ ನಾನು ಕಲ್ತ್ಕೊಳ್ಳೋದು, ನನಗೆ ಗೊತ್ತಿರೋದು ನಾನು ಹೇಳ್ತಾ ಇರ್ತೀನಿ. ಬಟ್ ಇದು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಭಾಳ ದೊಡ್ಡ ಪ್ರಮಾಣದಲ್ಲೂ ಕೂಡ ನಾನು ಹೇಳಿರೋದ್ರಲ್ಲಿ ಸತ್ಯ ಇದೆ, ಮತ್ತು ಸಪೋರ್ಟು ಸಾರ್ವಜನಿಕರಿಂದ ಬರ್ತಾ ಇದೆ. ಏನು ಹೇಳಿದ್ರಿ ಅಂತ ಇನ್ನೊಂದ್ಸಲ ಹೇಳ್ಬೋದಾ? ನಾನೇನು ಹೇಳಿದೆ ಅಂದರೆ, ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕೂಡ, ನಾನು ಸ್ಪೆಸಿಫಿಕಾಗಿ ನನ್ನ ಬಗ್ಗೆ ಹೇಳಬೇಕು ಅಂದರೆ, ನಾನು ಅಣ್ಣವರು ರಾಜ್ಕುಮಾರ್ ಅವ್ರ ಬಗ್ಗೆ ನನಗೆ ಭಾಳ ಅವರ ಕಲಾ ಸೇವೆ, ಅವರ ಒಂದು ಕಲಾ ಪ್ರತಿಭೆ, ಅವರ ಒಂದು ಸರಳ ವ್ಯಕ್ತಿತ್ವ, ಅದೆಲ್ಲ ಅದ್ರ ಬಗ್ಗೆ ಭಾಳ ಅಭಿಮಾನ. ನಾನು ಅಮೇರಿಕಾದಲ್ಲಿ ಇದ್ದಾಗಲೂ ಕೂಡ ಚಿಕ್ಕ ವಯಸ್ಸಿಂದನೂ ಅವ್ರ ಏಕಪಾತ್ರ ಅಭಿನಯ ಮಾಡ್ಕೊಂಡು ಬಂದಿರೋದು. ಮತ್ತು ನನಗೂ ಒಂದು ಸಿನಿಮಾ ಸೇರ್ಕೊಳಕ್ಕೆ ಒಂದು ಕಾರಣ ಅಂದರೆ, ನನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ, ಅವರ ಅಭಿನಯ ನೋಡಿ, ಅದರ ಬಗ್ಗೆ ಗೌರವ ಮತ್ತು ಪ್ರೀತಿ. ಆದರೆ ಅವರ ಒಂದು ಸಾವಿಂದ ಏನಾಯಿತು, ಪೊಲಿಟಿಕಲ್ ಆಗಿ ಏನಾಯಿತು, ಒಂದು ರೀತಿ ಈ ಆಳುವ ಶಕ್ತಿಗಳು, ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಹೇಗೆ ಜನರ ಒಂದು ಭಾವನೆಗಳ ಜೊತೆ ಆಟಾಡಿ ಅವರ ಒಂದು ಲಾಭಕ್ಕೋಸ್ಕರ, ಅವರ ಪಕ್ಷದ ಲಾಭ, ಅವ್ರ ಸರ್ಕಾರದ ಲಾಭ, ಮತ ಲಾಭಕ್ಕೋಸ್ಕರ ಹೇಗೆ ಜನರ ಭಾವನೆಗಳನ್ನ ಆಟಾಡಿಸ್ತಾರೆ, ಅದರಿಂದ ಯಾವ್ಯಾವ ರೀತಿ ಪರಿಣಾಮಗಳಾಗತ್ತೆ ಅನ್ನೋ ರೀತಿನ ನಾನು ಒಂದು ಸಣ್ಣದಾಗಿ ಒಂದು ಪರ್ಸ್ನಲಿ ವ್ಯಕ್ತಪಡಿಸಿದೆ. ಶತಮಾನದ ಕವಿ ಕುವೆಂಪುರು ಕೂಡ ನಾವು ಅವರ ಅನುಯಾಯಿಗಳೇ. ಮತ್ತು ಅನೇಕರು, ಎಂ ಡಿ ನಂಜುಂಡಸ್ವಾಮಿ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಭಾಳ ಜನ ಇದ್ದಾರೆ. ಭಾಳ ಜನ ಸಿನಿಮಾ ರಂಗದಲ್ಲೂ ಕೂಡ ಶಂಕರ್ ನಾಗ್ ಅವರು, ಭಾಳ ಜನ ಇದ್ದಾರೆ. ಹೇಳ್ಬೋದಾ? ಯಾವುದು? ಏನು ಪೋಸ್ಟ್ ಹಾಕಿದ್ರಿ ರಾಜ್ಕುಮಾರ್ ಅವರ ವಿಚಾರದಲ್ಲಿ? ನಾನು ಸಾಲನ್ನು ಫಸ್ಟ್ ಲೈನ್ ಹಾಕಿದ್ದು ನನಗೆ ಅವರ ಒಂದು ಕಲೆ ಬಗ್ಗೆ, ಅವರ ಕಲಾ ಸೇವೆ ಬಗ್ಗೆ, ಅವರ ಅದ್ಭುತ ಒಂದು ವರನಟ ಆಗಿ ಅದು ಭಾಳ ಗೌರವ ಇದೆ. ಎರಡನೇದು ನಾನೇನು ಹೇಳಿದ್ದೀನಿ ಅಂದರೆ, ನನಗೆ ಕರೆಕ್ಟಾಗಿ ಅದನ್ನು ಸ್ವಲ್ಪ ದಿನ ಆಗಿದೆ ಅದನ್ನು ನೋಡಿ, ಬಟ್ ನಾನೇನು ಹೇಳಿದ್ದೀನಿ ಅಂದರೆ, ನಾವು ಏನು ಪ್ರಶ್ನೆ ಮಾಡಬೇಕು, ಇವಾಗ 20 ವರ್ಷ ಆಗಿದೆ, ಇದರಿಂದ ಈ ಒಂದು ಸ್ಮಾರಕ ಅವರೊಬ್ಬರಿಗೆ 1-2.5 ಎಕರೆ ಅನ್ನೋದು ಕೊಟ್ಟಿರೋದು. ಸ್ಮಾರಕ ಅನ್ನೋದ್ರ ಹೆಸರಲ್ಲಿ ಪಾಲಿಟಿಕ್ಸ್ ನಡೆಯೋದು, ಮತ್ತು ಅವರೊಬ್ಬರಿಗೆ 2.5 ಎಕರೆ. ಯಾಕೆಂದರೆ ನಮ್ಮ ಕಣ್ಣಲ್ಲಿ ರಾಜ್ಕುಮಾರ್ ಅವರು ಭಾಳ ದೊಡ್ಡ ಕೊಡುಗೆ ಇದೆ. ಬಟ್ ಅವರೊಬ್ಬರದೇ ಅಲ್ವಾ ಕೊಡುಗೆ ಸಿನಿಮಾ ರಂಗದಲ್ಲಿ. ಅನೇಕರಿದ್ದಾರೆ, ಅನೇಕ ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು, ಭಾಳ ಮ್ಯೂಸಿಕ್ ಡೈರೆಕ್ಟರ್, ಭಾಳ ಒಂದು ಟೆಕ್ನಿಷಿಯನ್ಸ್, ಭಾಳ ಜನ ಇದ್ದಾರೆ. ಅವರೆಲ್ಲರದ್ದು ಕೊಡುಗೆ ಇದೆ, ಮತ್ತು ಸಿನಿಮಾ ಹೊರಗೂ ಕೊಡುಗೆ ಇದೆ. ನಾವು ಒಂದು ವ್ಯಕ್ತಿಗೆ ಕೊಟ್ಟರೆ 2.5 ಎಕರೆ, ಅದರಿಂದ ಏನೇನು ಪರಿಣಾಮಗಳಾಗತ್ತೆ. ಮತ್ತು ಲ್ಯಾಂಡು, ಭೂಮಿ ವಿಚಾರದಲ್ಲಿ 21ನೇ ಶತಮಾನದಲ್ಲಿ ನಾವೆಲ್ಲ ಜನ ಜಾಸ್ತಿ ಇದ್ದೀವಿ, ಭೂಮಿ ಕಡಿಮೆ ಇದೆ. ಭೂಮಿ ವಿಚಾರದಲ್ಲಿ, ಹಂಚಿಕೆ ವಿಚಾರದಲ್ಲಿ 2.5 ಎಕರೆ ಸಿಟಿ ಸೆಂಟರ್ನಲ್ಲಿ ಕೊಟ್ಟ ಮೇಲೆ ಅದರಿಂದ ಏನೇನು ಸಮಸ್ಯೆಗಳಾಗತ್ತೆ, ಸರ್ಕಾರಗಳು ಮುಂದಾಲೋಚನೆಯಿಂದ ಯೋಚನೆ ಮಾಡಬೇಕು ಹೊರತು ಈ ಥರ ಫ್ಯಾನ್ ವಾರ್ಸ್ಗಳಿಗೆ ಕಾರಣರಾಗೋದು. ಈ ಜಾಗ ಅಂತ ಮಾತಾಡೋದಕ್ಕೆ ನಾನೊಂದು ಪ್ರಶ್ನೆ ಹಾಕ್ತೀನಿ ಚೇತನ್ ಅವರಿಗೆ. ಈ 2.5 ಎಕರೆ ಜಾಗನ ಅವ್ರ ವಿಚಾರದಲ್ಲಿ ನೀವು ರಾಜಕೀಯ ಮಾಡಿದ್ದು ಸರಿನಾ, ನಿಮ್ಮ ಸ್ಟೇಟ್ಮೆಂಟ್ ಸರಿನಾ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಅಂದ್ರು ರಾಜ್ಕುಮಾರ್ ಫ್ಯಾಮಿಲಿಯವರು ನಾವು ನಮ್ಮದನ್ನೇ ಬರ್ಕೊಟ್ಬಿಡ್ತೀವಿ ಅಂತ ಹೇಳೋರ್ ನಂಬರ್ಸು ಕೂಡ ಇದೆ. ಕಳೆದ 2-3 ದಿನದಿಂದ ಅದೇ ಚರ್ಚೆ ಆಗ್ತಾ ಇರೋದು. ಎಲ್ಲಿ ಬೇಕೋ 2.5 ಎಕರೆ ಅಲ್ಲ, 20 ಎಕರೆ ತಗೊಳ್ಳೋ ತಾಕತ್ ಆ ಕುಟುಂಬಕ್ಕೂ ಇದೆ. ಇದ್ರಲ್ಲೂ ಕೂಡ ಅವ್ರು ಬರೀ ಕಲಾ ಸೇವೆಗೆ ಮಾತ್ರ ಅಲ್ಲ, ಕನ್ನಡದ ಸೇವೆ ಕೂಡ ಅವ್ರನ್ನ ನಾವು ನೆನಪಿಸ್ಕೋಬಹುದು. ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಬೇಕಿತ್ತ ಚೇತನ್? ನೋಡಿ ವಿದ್ಯಾ ಅವರೇ, ನೀವು ಕೇಳ್ತಿರೋ ಪ್ರಶ್ನೆ, ನಾವು ನೋಡ್ತಿರೋ ದೃಷ್ಟಿಕೋನ ಬೇರೆ ಬೇರೆ.
ನೀವು ಹೇಗೆ ಕೇಳ್ತಾ ಇದ್ದೀರಾ ಅಂದರೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಬಗ್ಗೆ, ರಾಜ್ಕುಮಾರ್ ಅವ್ರ ಕೊಡುಗೆ, ಅವರ ಫ್ಯಾನ್ಸ್ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ಅವರಿಗೆ ಎಷ್ಟು ಕೊಡುಗೆ ಇದೆ, ಅದೆಲ್ಲ ಅಪಾರ ಕೊಡುಗೆ ಇದೆ. ಅವ್ರ ಹತ್ರ ಫೈನಾನ್ಷಿಯಲಿನೂ ಭಾಳ ಸ್ಟ್ರಾಂಗ್ ಆಗಿದ್ದಾರೆ, ಅವರ ಕೊಡುಗೆನೂ ಭಾಳ ದೊಡ್ಡದಾಗಿದೆ, ಅವ್ರ ಕಂಡ್ರೆ ಇಷ್ಟಪಡೋರು ಬಳಗನೂ ನನ್ನಂತೊಂದು ಸೇರಿ ಭಾಳ ಜನ ಇದ್ದೀವಿ. ಬಟ್ ಗವರ್ಮೆಂಟ್, ನಾನು ಪ್ರಶ್ನೆ ಮಾಡ್ತಿರೋದು ಗವರ್ಮೆಂಟ್ ಪಾಲಿಸಿ, ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಗವರ್ಮೆಂಟ್ ಪಾಲಿಸಿ ಅಂದಾಗ ಸೆಲೆಕ್ಟಿವ್ ಆಗಿ ಒಂದು ವ್ಯಕ್ತಿಗೆ ನಾವು ಸೆಲೆಕ್ಟಿವ್ ಆಗಿ ಅಥವಾ ಒಬ್ಬರ ಕೊಡುಗೆಗೆ ನಾವು ಒಂದು ರೀತಿ ಈ ಥರ ಸಿಟಿ ಸೆಂಟರ್ ಕೊಟ್ಟ ಮೇಲೆ ಬೇರೆಯವರು ಅವ್ರವ್ರ ಕೊಡುಗೆ ಕೊಟ್ಟಿರೋರು ಅದೇ ರಂಗದಲ್ಲಾಗಿರ್ಬೋದು, ಅದೇ ರಂಗದ ಅನೇಕರ ಅಭಿಮಾನಿಗಳು ಬೇರೆಯವರು, ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ಅಂಬರೀಷ್ ಅವರ ಅಭಿಮಾನಿಗಳು, ಶಂಕರ್ ನಾಗ್ ಅವರ ಅಭಿಮಾನಿಗಳು, ನಮಗೆ ಭಾಳ ಜನ ಒಂದು ಪುಟ್ಟಣ ಕಣಗಲ್ ಸಿದ್ಧಗಂಗಾ ಅವರ ಅಭಿಮಾನಿಗಳು, ಇವರೆಲ್ಲರೂ ಕೂಡ ನಮಗೆ ಇಷ್ಟಪಡೋರು, ನಮಗೆ ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಅಂತ ನಮ್ಮ ಕಣ್ಣಲ್ಲಿದ್ದಾರೆ, ಕೊಡುಗೆನೂ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ 2.5 ಎಕರೆ ಕೊಡಬೇಕಾಗಿ ಬರುತ್ತೆ. ಅದು ಮೈಸೂರಿನಲ್ಲಿ ಕೊಟ್ಟರೆ ಅದು ಕೂಡ ಸಮಸ್ಯೆ ಆಗುತ್ತೆ, ಅದು ಕೂಡ ಸಂಘರ್ಷಗಳು ಆಗ್ತಾ ಇದ್ದಾವೆ, ನಾವು ನೋಡಿದ್ದೀವಿ. ಸಿಟಿ ಸೆಂಟರ್ನಲ್ಲೂ ಬೇಕಾಗತ್ತೆ. ಬೆಂಗಳೂರು ಈಸ್ ಆಲ್ರೆಡಿ ಓವರ್ ಕಂಜೆಸ್ಟೆಡ್, ಲ್ಯಾಂಡ್ ಈಸ್ ಅ ಮೇಜರ್ ಫೈಟ್. ಅದಾದಮೇಲೆ ಕೋವಿಡ್ ಸಂದರ್ಭದಲ್ಲಿ ಅಂಬರೀಷ್ ಅವ್ರಿಗೂ ಒಂದು 5-10 ಕೋಟಿ ಆ ಥರ ಬೇರೆ ರೀತಿಯಲ್ಲಿ ಅವರು ಈ ಸ್ಮಾರಕಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೊಡ್ತಿರೋದು ನಾವು ನೋಡಿದ್ದೀವಿ. ನಾನು ಕೂಡ ಆವಾಗ ಧ್ವನಿ ಎತ್ತಿದ್ದೆ. ಕೋವಿಡ್ನಲ್ಲಿ ಏನೇನು ಆಗ್ತಾಯಿತ್ತು ನಾವು ನೋಡಿದ್ದೀವಿ. ಸೊ ನಾವು ಯಾವ ಒಂದು ವ್ಯಕ್ತಿ ವಿರುದ್ಧ ಅಲ್ಲ, ಇಲ್ಲಿ ನಾವು ಗವರ್ಮೆಂಟನ್ನು ಸೆಲೆಕ್ಟಿವ್ ಮಾಡಿರೋದ್ರಿಂದ ಇರೋ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಬಿಟ್ಟು ಹೊಸ ಸಮಸ್ಯೆಗಳಿಗೆ ಸರ್ಕಾರನೇ ಕಾರಣರಾಗ್ತಾರೆ ಅನ್ನೋದನ್ನು ಒಂದು ಜಾಗೃತಿ ಮೂಡಿಸೋಕ್ಕೆ ಸಣ್ಣ 3 ಲೈನ್ ವಿಚಾರ ಹೇಳಿದೆ. ಇನ್ನೊಂದು ವರ್ಷನ್ ಶುರುವಾಗಿದೆ, ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ವೋ? ನೀವು ಹೇಳಿದ್ರಿ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ವಿಚಾರ ಅಥವಾ ಫ್ಯಾನ್ ವಿಚಾರ ಖಂಡಿತವಾಗ್ಲೂ ಅಲ್ಲ, ಇದು ಗೌರ್ಮೆಂಟ್ ಪಾಲಿಸಿ ವಿಚಾರ ಅಂತ. ಜನರ ಪರವಾಗಿ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ವಿಚಾರವನ್ನ ಮಾತನಾಡೋ ಚೇತನ್ ಅವರು ವಕ್ಫ್ ವಿಚಾರ ಯಾಕೆ ಮಾತಾಡಲ್ಲ, ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತಲೂ ವರ್ಷನ್ ಇದೆ. ವಕ್ಫ್ ತಿದ್ದುಪಡಿ ಅಂತ ಏನು ಬಂತು, ಅದನ್ನು ಕೂಡ ನಾನು ವಕ್ಫ್ ತಿದ್ದುಪಡಿ ಕಾಯ್ದೆ ಭಾಳ ಅಗತ್ಯ ಇದೆ ಅಂತ ಭಾಳ ಗಟ್ಟಿಯಾಗಿ ವೆಲ್ಕಮ್ ಮಾಡಿದ್ದೀನಿ. ವಕ್ಫ್ ಅನ್ನೋದು ಕೂಡ ಅದರಲ್ಲಿರೋ ಎಷ್ಟೋ ಸಮಸ್ಯೆಗಳು, ಒಂದೇನೆಂದರೆ ಇಟ್ ಈಸ್ ಒನ್ ಆಫ್ ದ 1, 2, 3 ಡಿಫೆನ್ಸು, ರೈಲ್ವೇಸು ಬಿಟ್ಟರೆ ವಕ್ಫ್ ಹ್ಯಾಸ್ ದ ಲಾರ್ಜೆಸ್ಟ್ ಲ್ಯಾಂಡ್ ಓನಿಂಗ್ ಇನ್ ದ ನೇಷನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಆ ಲ್ಯಾಂಡ್ ವಿಚಾರದಲ್ಲೂ ಕೂಡ ನೀವು ಕೇಳಿದ್ರೆ ಭಾಳ ಒಳ್ಳೆಯ ಪ್ರಶ್ನೆ. ಆ ಲ್ಯಾಂಡ್ ವಿಚಾರದಲ್ಲೂ ಕೂಡ ಯಾರಾದರೂ ವಕ್ಫು ನಮ್ಮದೇ ಲ್ಯಾಂಡ್ಸ್ ಅಂತ ತೊಗೊಂಡ್ರೆ ಅದನ್ನು ಒಬ್ಬ ರೈತನೋ ಒಬ್ಬ ಸಾಮಾನ್ಯ ವ್ಯಕ್ತಿನೋ ಅದನ್ನು ಇಲ್ಲ ನಿಮ್ಮ ಲ್ಯಾಂಡ್ಸ್ ಅಲ್ಲ ನಮ್ಮ ಸ್ವಂತ ನಮ್ಮ ಫ್ಯಾಮಿಲಿ ಲ್ಯಾಂಡ್ಸ್ ಅಂತ ಫೈಟ್ ಮಾಡಬೇಕಂದ್ರೆ ವಕ್ಫ್ ಇಂದನೇ ಒಳಗೋಗಿ ಫೈಟ್ ಮಾಡಬೇಕಾಗಿ ಬರುತ್ತೆ. ಇದೆಲ್ಲ ಕೂಡ ಒಂದು ಜನಪರವಾಗಿಲ್ಲ, ಇದೆಲ್ಲ ಕೂಡ ತಿದ್ದುಪಡಿ ಬೇಕಾಗತ್ತೆ ಅಂತ ನಾನು ಧ್ವನಿ ಎತ್ತಿದ್ದೀನಿ. ಆ್ಯಂಡ್ ಐ ಸ್ಟುಡ್ ವಿತ್ ದಿ NDA ಆನ್ ದ್ಯಾಟ್ ಪಾಲಿಸಿ ಡಿಸಿಷನ್. ಅಂದರೆ ಸುಳ್ಳಿಲ್ಲ, ಅದು ನಾನು ಕೂಡ ಅಲೈನ್ಸ್, ಇಲ್ಲಿ ಬೈನರಿ ಪಾಲಿಟಿಕ್ಸ್ ಬರುತ್ತೆ, NDA ಬರುತ್ತೆ, ಅಲೈನ್ಸ್ ಇಂಡಿಯಾ ಅಂತ ಬರುತ್ತೆ, ಇವ್ರ ಪರ ವಿರುದ್ಧ ಅಂತ ಬರುತ್ತೆ. ನಾನು ಪರ ವಿರುದ್ಧ ಅಂತ ನೋಡೋನಲ್ಲ, ನಾನು ಯಾವುದು ಸಂವಿಧಾನಾತ್ಮಕವಾಗಿ ಒಂದು ಸಮಾಜದ ದೃಷ್ಟಿನಲ್ಲಿ ಜನಪರವಾಗಿ ಒಳ್ಳೆಯದಾಗುತ್ತೋ ಅದರ ಪರವಾಗಿ ನಾನು ನಿಂತ್ಕೊತೀನಿ. ಸೊ ವಕ್ಫ್ ತಿದ್ದುಪಡಿ ವಿಚಾರದಲ್ಲೂ ಕೂಡ ನಾನು ಅದಕ್ಕೆ ಅದು ಬೇಕಾಗತ್ತೆ, ಅದಕ್ಕೆ ಒಂದು ಇಂಪ್ರೂವ್ಮೆಂಟ್ ಬೇಕಾಗುತ್ತೆ, ಅದಕ್ಕೆ ಒಂದು ಅಮೆಂಡ್ಮೆಂಟ್ಗಳು ಬೇಕಾಗುತ್ತೆ, ಅದು ಕೂಡ ವೆಲ್ಕಮ್ ಮಾಡಿದೆ. ಯಾರು ಚೇತನ್, ಯಾರು ಆಕ್ಟಿವಿಸ್ಟಾ, ಆಕ್ಟರಾ, ಮುಂಬರೋ ರಾಜಕಾರಣಿ? ನಾನೊಬ್ಬ ಕನಸುಗಾರ ಅಂತ ಹೇಳಿದ್ದೀನಿ ಎಷ್ಟೋ ಸಲ. ಯಾವ ಕನಸು ಕಾಣ್ತಾ ಇದ್ದೀರಿ? ಒಂದು ಸಮಾಜದ ಕನಸು. ಇದನ್ನ ನಾನು ಕೇಳಬೇಕು ಅಂತ. ಒಂದು ಸಮಾಜ ಮತ್ತು ಸಮಾನ ವಯಸ್ಕರು, ಸಮಾನ ಮನಸ್ಕರು, ಈ ಕಾನ್ಸೆಪ್ಟನ್ನ ತುಂಬಾ ನೀವು ಚರ್ಚೆ ಮಾಡ್ತಿರ್ತೀರಿ. ಏನು ಸಮಾನ ಮನಸ್ಕರು ಅಂದ್ರೆ ಏನು? ಸಮಾನ ಮನಸ್ಕರು ಅನ್ನೋದಕ್ಕಿಂತ ಸಮಾನತವಾದ ಅಂತ ನಾನು ಹೇಳ್ತೀನಿ. ಸರಿ, ಇಟ್ಸ್ ಈಕ್ವಾಲಿಟೇರಿಯನಿಸಮ್, ಇಟ್ಸ್ ದಿ ಐಡಿಯಲ್ ಸೊಸೈಟಿ. ನನ್ನ ಕಣ್ಣಲ್ಲಿ ಸಂವಿಧಾನ ಹೇಳೋದೆ, ಪೀಠಿಕೆ ಹೇಳೋದೆ ಒಂದು ಸಮಾಜ ನಿರ್ಮಾಣ ಮಾಡಬೇಕು ಅಂತ. ನಾವೆಲ್ಲರೂ ಯಾರನ್ನು ಗೌರವಿಸ್ತೀವಿ, ನಾವೆಲ್ಲ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೋಲೆ, ಕುವೆಂಪು ಅವ್ರನ್ನ ನಾವೆಲ್ಲ ಭಾಳ ಅವ್ರನ್ನ ಅನುಯಾಯಿಯಾಗಿ ನಾವು ಕೆಲಸ ಮಾಡ್ತಾಯಿದ್ವಿ. ಬಟ್ ಅವರೊಬ್ಬರೇ ಅಲ್ಲ, ಅನೇಕರು ಅವ್ರವ್ರ ರೀತಿಯಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಒಂದು ಉತ್ತಮ ಚಿತ್ರರಂಗ, ಒಂದು ಉತ್ತಮ ಸಮಾಜದ ಕನಸು ಕಂಡಿಡ್ಕೊಂಡು ಅದರ ತಕ್ಕಂತೆ ಅವರು ಶ್ರಮ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಕೂಡ ನಮ್ಮ ಕನಸು ಏನಿದೆ ಅಂದರೆ ಒಂದು ಆದರ್ಶ ಸಮಾಜ ಅಂದರೆ ಸಮಾಜ. ನಾವೆಲ್ಲ ನೋಡಿ ಬೇರೆ ಬೇರೆ ಜಾತಿಗಳ ಲಿಂಗದಲ್ಲಿ, ಬೇರೆ ಬೇರೆ ಧರ್ಮಗಳಿಗೆ, ಬೇರೆ ಬೇರೆ ಊರುಗಳಿಗೆ ಹುಟ್ಟಿರ್ತೀವಿ. ಅದು ನಮ್ಮ ಆಯ್ಕೆ ಅಲ್ಲ. ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ಸಮಾನತಾವಾದಿಗಳಾಗಿ ಸಮಾಜ ನಿರ್ಮಾಣ ಮಾಡೋದು. ಸೊ ದಿಸ್ ಈಸ್ ಅನ್ ಐಡಿಯಾಲಜಿಕಲ್ ಫ್ರೇಮ್ವರ್ಕ್. ಇದು ನಾವು ಬಲಪಂಥಿನೂ ಅಲ್ಲ, ಎಡಪಂಥಿನೂ ಅಲ್ಲ, ಮಧ್ಯಪಂಥಿ ಯಥಾಸ್ಥಿತಿನೂ ಅಲ್ಲ. ನಮ್ಮದೇ ಆದ ಸತ್ಯ ಪಂಥದ ಮುಖಾಂತರ ನಾವು ಒಂದು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀವಿ.
2 ಸಿನಿಮಾ ಮಾತಾಡಿರೋನು 200 ಸಿನಿಮಾ ಮಾಡಿಕೊಟ್ಟಿರುವ ಕನ್ನಡಕ್ಕೆ ಒಂದು ನೆಲೆ ಕಟ್ಕೊಟ್ಟಿರುವ ರಾಜಣ್ಣನ ಬಗ್ಗೆ ಮಾತಾಡೋ ಹಕ್ಕಿದ್ಯಾ ಅಂತಾನು ಕೇಳ್ತಾರೆ. ರಾಜ್ಕುಮಾರ್ ಸಿನಿಮಾದಲ್ಲಿ ಕೊಟ್ಟಿರೋ ಕೊಡುಗೆ ಎಷ್ಟು ಬಹಳ ಅದ್ಭುತವಾಗಿದೆ. ಅಂಡ್ ಭಾಷೆ ಅವ್ರ ರೀತಿಯಲ್ಲಿ ಕೊಟ್ಟಿರೋ ಕೊಡುಗೆ ರಾಜ್ಯಕ್ಕೆ ಬಹಳ ಅದ್ಭುತವಾಗಿದೆ. ಅದು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಕ್ವೆಶ್ಚನ್ ಮಾಡುವಂಥದ್ದಲ್ಲ. ಬಟ್ ಸಂವಿಧಾನಾತ್ಮಕವಾಗಿ ಯಾವುದೇ ಗವರ್ಮೆಂಟ್ ಮಾಡಿರೋ ಪಾಲಿಸಿ, ಯಾವುದೇ ಸರ್ಕಾರ ಮಾಡಿರೋ ಪಾಲಿಸಿ, ಯಾವುದೇ ಯೋಜನೆ ನೀತಿಗಳು ಅದು ಜನಪರವಾಗಿ ಇದೆಯೋ ಇಲ್ವೋ ಅಂತ ಕ್ವೆಶ್ಚನ್ ಮಾಡೋದು ಯೋಗ್ಯತೆ ಪ್ರತಿಯೊಬ್ಬರಿಗೂ ಇದೆ. ಯೋಗ್ಯತೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ. ಆ ವಿಚಾರಗಳು ಎಷ್ಟು ಮಟ್ಟಿಗೆ ತೂಕ ಇದೆ, ಎಷ್ಟು ಮಟ್ಟಿಗೆ ಅರ್ಥಪೂರ್ಣವಾಗಿದೆ, ಎಷ್ಟು ಮಟ್ಟಿಗೆ ಜನರ ಒಳಿತಿಗಾಗಿದೆ ಅಂತ ಸಾರ್ವಜನಿಕರು ತೀರ್ಮಾನ ಮಾಡ್ತಾರೆ. ನಾವು ಯಾವಾಗ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತೀವೋ ಅವಾಗ ಏನಾಗ್ತದೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಹೋರಾಟದ ಸ್ವಾತಂತ್ರ್ಯ ಆಗಿರ್ಬೋದು, ಜನರ ಒಂದು ರೀತಿ ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ಕಟ್ಟೋ ದೃಷ್ಟಿನಲ್ಲಿ ನಾವೇ ಅದನ್ನು ಇಸ್ಕಾಗ್ತಾ ಇದ್ದೀವಿ, ನಾವೇ ಅದನ್ನು ಮುಚ್ಚಾಕ್ತಾ ಇದ್ದೀವಿ, ನಾವು ನಿಶಬ್ದಗೊಳಿಸ್ತಾ ಇದ್ದೀವಿ ಈ ಧ್ವನಿಗಳನ್ನು. ಇಷ್ಟೆಲ್ಲ ರಂಪ ರಾಮಾಯಣಗಳಾದ ನಂತರ ಅಭಿವ್ಯಕ್ತಿ ಸ್ವಾತಂತ್ರ್ಯನೂ ನಮ್ಗಿಲ್ವಾ ಇಲ್ಲಿ ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ? ನನ್ನ ಅಭಿಪ್ರಾಯ ಹೇಳೋದು ತಪ್ಪ, ಅದನ್ನ ಅದನ್ನ ವಿಶ್ಲೇಷಣೆನೂ ಮಾಡದೆ ಜನರನ್ನ ನನ್ನ ವಿರುದ್ಧ ಎತ್ಕಟ್ಟಿದ್ರು ಅನ್ನೋ ಅಭಿಪ್ರಾಯ ಬಂತ ನಿಮಗೆ ಕಳೆದ 2 ದಿನದಲ್ಲಿ? ನಾನು ಜನರಲೈಸ್ ಮಾಡೋಕ್ಕಾಗಲ್ಲ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋ ಮಾತಾಡೋ ಅನೇಕ ವಿಚಾರಗಳಲ್ಲಿ ಅದು ಇನ್ನೂ ಇದ್ದಷ್ಟು ಪ್ರಜಾಪ್ರಭುತ್ವ ಒಳ್ಳೆಯದು. ಬಟ್ ಏನಾಗುತ್ತೆ ಅಂದರೆ ಕೆಲವು ಇಶ್ಯೂಸ್ಗಳ ಬಗ್ಗೆ, ಕೆಲವು ವಿಚಾರಗಳ ಬಗ್ಗೆ, ಕೆಲವು ಇಂಡೈರೆಕ್ಟಾಗಿ ಕೆಲವು ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ಪಟ್ಟಭದ್ರ ಹಿತಾಸಕ್ತಿಗಳು ಯಾರು ಆ ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಆ ಒಂದು ಮೆಷಿನರಿಯಿಂದ ಆಗಿರ್ಬೋದು ಲಾಭ ಪಡಿತಾ ಇದ್ದಾರೆ, ಯಾರು ಒಂದು ರೀತಿ ಅನ್ಡೆಮೊಕ್ರಾಟಿಕ್ ಆಗಿ ಎಷ್ಟೋ ರೀತಿ ವರ್ತನೆ ಮಾಡ್ತಿದ್ದಾರೋ ಅವರು ಈ ಧ್ವನಿಗಳು ಬಂದರೆ ಅವರ ಅಸ್ತಿತ್ವಕ್ಕೆ ಬುಡಕ್ಕೆ ಬರುತ್ತೆ, ಅವ್ರಿಗೆ ಧಕ್ಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಥರ ಧಮಕಿಗಳು ಹಾಕೋದು, ಹೆದರ್ಸೋದು, ಬೆದರಿಸೋದು, ರಂಪಾಟ ಮಾಡೋದು, ಗಲಾಟೆಗಳು ಮಾಡೋದು. ಸೊ ಒಂದು ಫಿಯರ್, ಒಂದು ಭಯದ ವಾತಾವರಣ ಹುಟ್ಟಿಸೋದು ಅನೇಕರಿದ್ದಾರೆ. ನಮಗೆ ಅದರಿಂದ ಉತ್ತಮ ಪ್ರಜಾಪ್ರಭುತ್ವನೂ ಆಗಲ್ಲ, ಈ ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರಗಳು ಸಿಗಲ್ಲ. ಇಟ್ ಈಸ್ ನಾಟ್ ಓನ್ಲಿ ಅನ್ಕಾನ್ಸ್ಟಿಟ್ಯೂಷನಲ್, ಇಟ್ ಇಸ್ ನಾಟ್ ಓನ್ಲಿ ಅನ್ಡೆಮೊಕ್ರಾಟಿಕ್. ಒಂದು ಉತ್ತಮ ಸಮಾಜಕ್ಕೆ ಇಂಥವರೇ ಹಾನಿ ಮಾಡ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನನಗೇನು ವಿಪರ್ಯಾಸ ಅನಿಸುತ್ತೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಲ್ಲೇ ಈ ರೀತಿ ಮಾಡ್ತಿರೋರು ನಿಜವಾಗ್ಲೂ ರಾಜ್ಕುಮಾರ್ ಅವರು ಅಭಿಮಾನಿ ಆಗೋಕ್ಕೆ ಅಂತ ಹೇಳ್ಕೊಳ್ಳೋಕ್ಕೆ ಯೋಗ್ಯರ ಅಂತ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಅವರೇ ರಾಜ್ಕುಮಾರ್ ಹೆಸರಿನಲ್ಲಿ ಮಾಡ್ತಿರೋ ಕೆಲಸಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥದ್ದು ಯಾವತ್ತೂ ಒಪ್ತಾ ಇರಲಿಲ್ಲ, ಆ ರೀತಿ ಕೆಲಸಗಳು ಯಾವತ್ತೂ ಮಾಡಿಲ್ಲ. ಅವರೇ ಇಂಥದ್ದು ಮಾಡಿದ್ದಿದ್ರೆ ಅವರೇ. ಭಯ ಇದೆಯಾ ಚೈತನ್ಯ ಅವರಿಗೆ ಇನ್ಸಿಡೆಂಟ್ ಆದಮೇಲೆ? ಜೀವ ಬೆದರಿಕೆಗಳು ಬಂದಿದ್ದಾವೆ. ನನಗೆ ಸಮಾಜಕ್ಕೆ ನಾನು ಒಳ್ಳೇದು ಮಾಡ್ತಾಯಿದ್ದೀನಿ, ಸಮಾಜ ಇದರಿಂದ ಜನರಿಗೂ ಭಾಳ ಸಪೋರ್ಟ್ ಬರ್ತಾ ಇದೆ, ಜನರಿಗೆ ಇದು ಬೇಕು ಅಂತ ಗೊತ್ತಾಗಿದೆ. ನಾನು ಸಂವಿಧಾನದ ಅಡಿಯಲ್ಲಿ ನಾನು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಎಲ್ಲರೂ ಒಪ್ಕೊಳ್ಳುವಂಥದ್ದು ಚೇತನ್ ಅವರು ಒಪ್ಕೊಳ್ಳಲ್ಲ, ಯಾಕೆ? ಹಾಗೆ ನೋಡೋ ನಾನಲ್ಲ, ಎಲ್ಲರೂ ಒಪ್ಪೋದು ಅಂತ ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ನಾನು ಅವಲೇ ಹೇಳಿದೆ, ಈ ವಿಚಾರ ಎತ್ಕೊಂಡಾಗ ಅಥವಾ ನಾನು ಎತ್ಕೊಳ್ಳೋಕ್ಕಿಂತ ನಾನು ಇದನ್ನು ಭಾಳ ವರ್ಷದಿಂದ ಸ್ಟಾರ್ ಕಲ್ಚರ್ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆದರೆ ಈ ವಿಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೀಡಿಯಾಗೆ ಬಂದಾಗ, ಫಸ್ಟ್ ಬಂದಾಗ ಸ್ವಲ್ಪ ವಿರೋಧ ಇತ್ತು. 1 ದಿನ 2 ದಿನ ಜನ ಮೆಲುಕಾಕ್ದಾಗ, ಯೋಚನೆ ಮಾಡಿದಾಗ, ಚರ್ಚೆಗಳು ಬಂದಾಗ ಇವಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಚೇತನ್ ಹೇಳ್ತಿರೋದು ಸತ್ಯ ಅಂತ ಓವರ್ವೆಲ್ಮಿಂಗ್ ಆಗಿದೆ. ನಾನು ಒಬ್ಬನೇ ಒಪ್ಪದೇ ಇರೋನಂತ ಅಲ್ಲ, ದೇರ್ ಇಸ್ ಅ ಲಾರ್ಜ್ ಸೊಸೈಟಿ ಇಸ್ ವೆರಿ ವ್ಯಾಸ್ಟ್. 7 ಕೋಟಿ ಜನ ಅಂದರೆ ಎಲ್ಲರೂ ಒಂದೇ ಥರ ಯೋಚನೆ ಮಾಡಲ್ಲ, ಎಲ್ಲರೂ ಒಂದೇ ಥರ ಯೋಚನೆ ಮಾಡಬೇಕಾಗೂ ಇಲ್ಲ. ಬೇರೆ ಬೇರೆ ಥರ ಆಲೋಚನೆಗಳು, ಲೆಟ್ 1000 ಫ್ಲವರ್ಸ್ ಬ್ಲೂಮ್, ಲೆಟ್ ಎಲ್ಲ ಆಲೋಚನೆಗಳು ಬರಲಿ. ಉತ್ತಮ ಆಲೋಚನೆ ಯಾವುದಿರುತ್ತೋ ವಿದ್ಯಾ ಅವರೇ, ಅದೇ ಸಮಾಜಕ್ಕೆ ಉತ್ತಮ ದಿಕ್ಕನ್ನು ತೊಗೊಂಡೋಗ್ಲಿ ಅನ್ನೋದೇ ಪ್ರಜಾಪ್ರಭುತ್ವ. ಯಾರು ಬಾಯಿ ಮುಚ್ಚೋಕ್ಕೆ ಹೋಗಲ್ಲ, ಯಾರಿಗೆ ಹೆದರ್ಸೋದು ಬೆದರ್ಸೋದು ಧಮಕಿ ಹಾಕೋದಲ್ಲ. ಯಾವಾಗ ನಾವು ಏನಾದರೂ ಬಾಯಿ ಮುಚ್ಚೋಕ್ಕೆ ಹೋದರೆ, ಹೆದರ್ಸೋದು ಬೆದರ್ಸೋದು ಧಮಕಿ ಹಾಕಿದ್ರೆ ನಮಗೆ ನಮ್ಮ ವಿಚಾರದ ಮೇಲೆ ನಮಗೆ ಗಟ್ಟಿತನ ಇಲ್ಲ, ನಂಬಿಕೆ ಇಲ್ಲ. ನಾವು ಜನರ ಮುಂದೆ ನಾವು ಒಂದು ಉತ್ತಮ ವಿಚಾರಗಳು ಜನ ತೀರ್ಮಾನ ಮಾಡಲಿ. ಎಲ್ಲೋ ಒಂದು ಕಡೆ ಜನ ನಮ್ಮ ವಿಚಾರ ಒಪ್ಪಿಲ್ಲ ಅಂದರೆ ವಿ ಮಸ್ಟ್ ಇಂಪ್ರೂವ್ ಅವರ್ ಐಡಿಯಾಸ್. ನಾವು ಹೇಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಹೊರತು ಅವರ ಮೇಲೆ ಹೆದರ್ಸಿ ಬೆದರ್ಸಿ ಒಂಥರ ಜೀವ ತೋರಿಸೋದಲ್ಲ. ಅರ್ಥ ಮಾಡೋದ್ರಲ್ಲಿ ಫೇಲಿಯರ್ ಆಗಿರ್ಬೋದು. ಸೊ ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕು. ಬಟ್ ನಾವು ಬೇರೆಯವ್ರ ವಿಚಾರಗಳು ಬಂದ್ಬಿಡುತ್ತೆ, ಬೇರೆಯವ್ರ ಆಲೋಚನೆಗಳು ಬಂದ್ಬಿಡುತ್ತೆ, ನಮ್ಮ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ರೀತಿಯಿಂದ ನಾವು ಜನರಿಗೆ ಒಂದು ರೀತಿ ದಬ್ಬಾಳಿಕೆ ಮಾಡೋಕ್ಕೆ ಹೋದರೆ, ಧಮಕಿ ಹಾಕೋದು ಹೋದರೆ. ಅಸ್ತಿತ್ವಕ್ಕೆ ಧಕ್ಕೆ ಅನ್ನೋ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂತ ಈ ವಿಚಾರ ಅಥವಾ ಈ ಇನ್ಸಿಡೆಂಟ್ ಆದಮೇಲೆ? ನನ್ನ ಅಸ್ತಿತ್ವಕ್ಕೆ ಏನೋ ಧಕ್ಕೆ ಬಂದಿಲ್ಲ. ನಮಗೇನು ಬಂದಿದೆ, ನಮ್ಮ ವಿಚಾರಗಳು ಇನ್ನೂ
ಬೇರೆ ಬೇರೆ ರೀತಿ ಚರ್ಚೆ ಆಗೋಕ್ಕೆ, ಬೇರೆ ಬೇರೆ ವಲಯಗಳಲ್ಲಿ ಡಿಸ್ಕಸ್ ಆಗೋಕ್ಕೆ ಈ ರೀತಿಯೂ ನೋಡ್ಬೋದಲ್ಲ ಅನ್ನೋದು ಇನ್ನೂ ಒಂದು ರೀತಿ ಜನರಿಗೆ ಇಷ್ಟ ಆಗಿದೆ, ಜಾಗೃತಿ ಆಗಿದೆ, ತಲುಪಿದೆ. ಸಿನಿಮಾ ರಂಗಕ್ಕೆ ಮತ್ತೆ ಬರಬೇಕು ಅನ್ನೋ ಪ್ಲಾನ್ಸ್ ಏನಾದರೂ ಇದೆಯಾ ಚೇತನ್ ಅವ್ರಿಗೆ? ಇನ್ ಕೇಸ್ ಇದ್ದರೆ ನಿಮ್ಮನ್ನು ಜನ ಹಿಂದಿನ ಸಿನಿಮಾಗಳಲ್ಲಿ ಒಪ್ಕೊಂಡ್ರಲ್ಲ ಅದೇ ರೀತಿಯಾಗಿ ಪ್ರೀತಿಲಿ ವೆಲ್ಕಮ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತಾ? ಖಂಡಿತ ಜನ ಸಿನಿಮಾ ಸ್ಕ್ರೀನ್ ಮೇಲೆ ಬೇರೆ, ನಿಜ ಜೀವನದಲ್ಲಿ ಬೇರೆ ಅಂತ ಜನ ಆ ಪ್ರತ್ಯೇಕತೆ, ಆ ವಿಂಗಡಣೆ ಮಾಡೋ ಒಂದು ಸಾಮರ್ಥ್ಯ ಖಂಡಿತ ಜನರಲ್ಲಿದೆ. ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದಾಗ ಅದು ಒಂದು ಕ್ಯಾರೆಕ್ಟರ್, ಅದು ಒಂದು ಪಾತ್ರ, ಅದು ಒಂದು ಕತೆ, ಅದು ಒಂದು ಅಭಿನಯ, ಅದನ್ನು ಇಷ್ಟಪಡ್ತಾರೆ ಅಥವಾ ಇಷ್ಟಪಡಲ್ಲ. ಬಟ್ ಅದು ಬೇರೆ, ನಿಜ ಜೀವನದಲ್ಲಿ ಬೇರೆ. ಸೊ ನನಗೆ ಹೊಸ ಇನ್ನೂ ಸಿನಿಮಾಗಳು ಪ್ಲ್ಯಾನ್ ಆಗಿದ್ದಾವೆ, ಇನ್ನೂ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾವೆ. ಬಟ್ ಬಂದರೆ ನನಗೂ ಕೂಡ ಕಾನ್ಫಿಡೆನ್ಸ್ ಇದೆ, ಜನ ಆ ಸಿನಿಮಾಗಳು ಚೆನ್ನಾಗಿದ್ದರೆ ಅದು ಓಡುತ್ತೆ, ಅದು ಚೆನ್ನಾಗಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಆಗುತ್ತೆ. ವಿಚಾರಧಾರೆಗೂ ಸಿನಿಮಾವನ್ನ ಜನ ಲೆಕ್ಕಾಚಾರ ಹಾಕಲ್ಲ. ಸಿನಿಮಾ ನಿಮ್ಮ ಈ ಸ್ಟೇಟ್ಮೆಂಟ್ಗಳು ಸಪ್ರೇಟ್ ಅಂತ ನೀವು ಕನ್ಸಿಡರ್ ಮಾಡ್ತೀರಿ? ನಮಗೆ ಎಲ್ಲನೂ ಜನರಲೈಸ್ ಮಾಡೋಕ್ಕಾಗಲ್ಲ ವಿದ್ಯಾ ಅವರೇ. ಎರಡನ್ನ ಒಂದು ರೀತಿ ಸಮೀಕರಣ ಮಾಡೋ ಜನ ಇರ್ತಾರೆ. ಸಿನಿಮಾಗಳ ಕಥೆ ಚೆನ್ನಾಗಿಲ್ಲ ಅಂದ್ರೂ ಹೀರೋಗೋಸ್ಕರ ಗೆಲ್ಸಿರುವ ಉದಾಹರಣೆಗಳು ಬೇಕಾದಷ್ಟಿದೆ. ಚಿತ್ರಕಥೆಗಳು ಚೆನ್ನಾಗಿದ್ದಾಗ ಅವ ಯಾರು ಅನ್ನೋದು ಗೊತ್ತಿಲ್ಲದೆ ಸಿನಿಮಾಗಳು ಸೋತಿರೋವು ಇದ್ದಾವೆ. ಹಂಗೆ ನೋಡೋದಾದ್ರೆ ಅದು ಸಿನಿಮಾ ಸೋತಂಗೆ, ಸಿನಿಮಾ ಲೋಕ ಸೋತಂಗೆ, ಚೆನ್ನಾಗಿರೋ ಚಿತ್ರಕಥೆಗಳು ಓಡ್ಲಿಲ್ಲ ಅಂದಾಗ. ಬಟ್ ನಿಮ್ದು ಇದರಲ್ಲಿ 3ನೇ ಭಾಗ ಅಂತ ಬರುತ್ತೆ. ತುಂಬಾ ಅದ್ಭುತವಾಗಿದ್ರಿ, ಎಲ್ಲರಿಗೂ ಕೂಡ ಇಷ್ಟ ಆಗಿದ್ರಿ. ಬಟ್ ಇಂಥ ಇನ್ಸಿಡೆಂಟ್ಗಳಾದಾಗ ನಿಮ್ಮನ್ನು ಹೆಂಗ್ ನೋಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಹೆಂಗ್ ವೆಲ್ಕಮ್ ಮಾಡ್ಕೊಳ್ತಾರೆ ಚಿತ್ರರಂಗ ನಿಮ್ಮನ್ನ ಈಗ ಹೆಂಗ್ ನೋಡುತ್ತೆ? ಚಿತ್ರರಂಗ ಹೇಗೆ ನೋಡುತ್ತೆ ಅಂತ ನಾನು ಜನರಲೈಸ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ಅವರ ರೀತಿಯಲ್ಲಿ ನೋಡ್ತಾರೆ. ಎಷ್ಟೋ ಕಡೆ ನಾನು ಚಿತ್ರರಂಗದಿಂದ ಫೋನ್ ಕಾಲ್ಗಳು ಬರ್ತಾ ಇದೆ, ಅವರು ಕೂಡ ಹೇಳಿ ನೀವು ಮಾಡಿರೋದು ಭಾಳ ಒಳ್ಳೇದು ಮಾಡಿದ್ದೀರಾ, ಇದು ಜಾಗೃತಿ ಮೂಡಿಸೋದು ಎಲ್ಲರಿಗೂ ಒಳ್ಳೇದು, ಚಿತ್ರರಂಗಕ್ಕೂ ಒಳ್ಳೇದಾಗಿದೆ ಅಂತ ವ್ಯಕ್ತಪಡಿಸಿರೋರು ಇದ್ದಾರೆ. ಕೆಲವರು ನಾನು ಕೂಡ ಟಿ ವಿಯಲ್ಲಿ ನೋಡಿದ್ದೀನಿ, ಅದನ್ನು ವಿರೋಧ ಮಾಡಿದ್ದಾರೆ, ಅವರ ಸ್ವಾತಂತ್ರ್ಯ ಅವ್ರಿಗೆ. ಬಟ್ ಮೇಯ್ನ್ ಏನಂದರೆ ವಿದ್ಯಾ ಅವರೇ, ನಮಗೆ ನನ್ನ ವಿಚಾರಗಳು ನಾನು ಮಂಡನೆ ಮಾಡ್ತಾ ಹೋಗ್ತೀನಿ, ಉತ್ತಮ ಸಮಾಜದ ಕನಸನ್ನು ನನಸು ಮಾಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಆದರೆ ನಾವು ಸಿನಿಮಾ ಮಾಡಿದಾಗಲೂ ಕೂಡ ನಿರ್ಮಾಪಕ ಗೆಲ್ಲಬೇಕು, ಹಾಕಿದ ದುಡ್ಡು ವಾಪಸ್ ಬರಬೇಕು. ನನ್ನ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾ ಅವರೇ, ನಾನು ಸಿನಿಮಾದಲ್ಲೇ ಗ್ರೋತ್ ನೋಡಿದ್ರೆ ನನ್ನ ಸಿನಿಮಾ ಬಜೆಟ್ಟು 15 ಕೋಟಿ 20 ಕೋಟಿ 50 ಕೋಟಿ ಅಂತ ನಿರೀಕ್ಷೆ ಮಾಡಿದ್ರೆ ಅದನ್ನು ರಿಕವರಿ ಮಾಡೋದು ಕಷ್ಟ ಆಗುತ್ತೆ. ಆದರೆ ಒಂದು ಮಿನಿಮಲ್ ಬಜೆಟ್ನಲ್ಲಿ, ಒಂದು ಸಿಂಪಲ್ ಬಜೆಟ್ನಲ್ಲಿ ಒಂದು ಒಳ್ಳೆ ಕತೆ ಹೇಳಿದ್ರೆ ಅದು ಕೂಡ ರಿಕವರಿ ಮಾಡೋ ಸಾಧ್ಯತೆಗಳು ಇರುತ್ತೆ. ಆ್ಯಂಡ್ ಸಿನಿಮಾ ರಂಗ ನಿಮ್ಮನ್ನು, ನಿಮ್ಮ ವಿಚಾರಗಳು, ನಿಮ್ಮ ಪ್ರತಿಭೆ, ನಿಮ್ಮ ಒಳ್ಳೆತನನೋ ಅಥವಾ ಒಳ್ಳೆತನ ಅಲ್ದಿರೋದನ್ನು ಯಾವತ್ತೂ ಗುರುತಿಸೋದಲ್ಲ. ಸಿನಿಮಾ ರಂಗ ಒಂದು ಕತೆ ಚೆನ್ನಾಗಿರ್ಬೇಕು ಅನ್ನೋದಕ್ಕಿಂತ ವ್ಯಾಪಾರ ಆಗಬೇಕು, ಬಿಸ್ನೆಸ್ ಆಗಬೇಕು. ನನ್ನ ಸಿನಿಮಾಗಳಿಂದ ನಾನು ಮಾಡಿದ ಸಿನಿಮಾ ಅಥವಾ ಹೀರೋ ಆಗಿ ಮಾಡಿದ ಸಿನಿಮಾ ವ್ಯಾಪಾರ ಆದರೆ ನಮ್ಮ ವಿಚಾರಗಳು ಏನೇ ಇದ್ರೂ ಅದನ್ನು ಒಪ್ತಾರೆ. ನನ್ನ ಸಿನಿಮಾ ವ್ಯಾಪಾರ ಆಗಿಲ್ಲ ಅಂದರೆ ನಮ್ಮ ವಿಚಾರ ಏನೇ ಇದ್ರೂ ರಿಜೆಕ್ಟ್ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಖಿಲ್ ಅವ್ರ ಬಗ್ಗೆ ನನಗೇನು ಒಂದು ಅವರು ಪರ್ಸನಲಾಗಿ ಪರಿಚಯ ಇಲ್ಲ. ಅವರು ಏನಾದರೂ ಪಾಲಿಟಿಕ್ಸ್ನಲ್ಲಿ ಒಳ್ಳೇದು ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಒಳ್ಳೇದಾಗಲಿ, ಅದು ನಾವು ಹಾರೈಸ್ತೀವಿ. ಅವರನ್ನು ನಾನು ಕೂಡ ಅವ್ರ ವಿರುದ್ಧ ಯಾವತ್ತೂ ಏನು ಹೇಳೂ ಇಲ್ಲ, ಪೋಸ್ಟು ಮಾಡಿಲ್ಲ. ಅವರನ್ನು ಈ ವಿಚಾರದಲ್ಲಿ ಕೇಳಿದಾಗ ಅವರೇನು ಹೇಳ್ತಾರೆ ಅಂದರೆ, ನನ್ನ ಬಗ್ಗೆ ಹೆಸರು ಹೇಳ್ದೇನೋ ಹೇಳಿದರೆ ಯೋಗ್ಯತೆ ಇರಬೇಕು ಮಾತಾಡೋಕ್ಕೆ, ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ, ಮತ್ತು ಪ್ರಚಾರ ಪ್ರಿಯ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೇರ್ಲೆಸ್ ಆಗಿ ಮಾತಾಡಿದ್ರೆ ನನಗೆ ಕಾಣಿಸುತ್ತೆ. ಅವ್ರು ಏನು ಹೇಳ್ಬೋದಾಗಿತ್ತು ಅಂದರೆ, ಈ ರೀತಿ ಪರ್ಸ್ನಲ್ ಅಟ್ಯಾಕ್ ಮಾಡೋದಕ್ಕಿಂತ ಅವ್ರು ಏನು ಹೇಳ್ಬೋದಾಗಿತ್ತು, ಅವ್ರವ್ರ ರೀತಿ ಹೋರಾಟ ಮಾಡ್ತಾಯಿದ್ರೆ ಸಂವಿಧಾನಾತ್ಮಕ ಎಲ್ಲರಿಗೂ ಹೋರಾಟ ಮಾಡೋಕ್ಕೆ ಸ್ವಾತಂತ್ರ್ಯ ಇದೆ. ಬಟ್ ಏನು ವಿಪರ್ಯಾಸ ಅಂದರೆ, ಈ ರೀತಿ ಮಾಡಾದ್ಮೇಲೆ ಅವ್ರ ತಂದೆಯವರೇ ಏನು ಮಾಡಿದ್ದಾರೆ ಅಂದರೆ, ಇಂಥ ಒಂದು 2.5 ಎಕರೆ ಕೊಟ್ಟು ಮತ್ತು ಒಂದು ರೀತಿ ಫ್ಯಾನ್ ವಾರ್ಸ್ಗೆ ಪ್ರೇರೇಪಣೆ ಮಾಡಿರೋದು ಅವ್ರ ತಂದೆನೇ. ಸೊ ಈ ರೀತಿ ಮಾತಾಡಿದಾಗ ನಾನು ಕೂಡ ಪ್ರಶ್ನೆ ಮಾಡಿದೆ, ಯೋಗ್ಯತೆ ಅಂದರೆ ಯಾರಿಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆ ಪ್ರಜಾಪ್ರಭುತ್ವದಲ್ಲಿ? ಹೂ ಈಸ್ ವರ್ದಿ? 3 ಸಲ ಸೋತವರ ಅಂತನಾ? ಅವರನ್ನು ಪ್ರಶ್ನೆ ಮಾಡಿದೆ. ಅವರು 3 ಸಲ ಸೋತು ಮತ್ತು ಅವರು ಸ್ವಜನ ಪಕ್ಷಪಾತದಿಂದ ಅವ್ರ ಲೀಡರ್ಶಿಪ್ ಬಂದಿರೋದು ಹೊರತು ಅವ್ರದಿಂದ ಏನು ಸಾಧನೆ ಇಲ್ಲ. ಹಾಗಿದ್ದಾಗ ಅವ್ರು ಒಬ್ಬರೇ ಅಥವಾ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿ ಮೊಮ್ಮಗಾಗಿರೋ ನಿಮಗೆ ಮಾತ್ರ ಯೋಗ್ಯತೆ ಇದೆಯಾ ಮಾತಾಡೋಕ್ಕೆ? ಎಲ್ರಿಗೂ ಯೋಗ್ಯತೆ ಇದೆ ಮಾತಾಡೋಕ್ಕೆ. ಆ ಯೋಗ್ಯತೆ ಇದ್ದರೂ ಕೂಡ ನೀವೇನು ಮಾತಾಡ್ತೀರಾ, ಹೆಂಗೆ ಮಾತಾಡ್ತೀರಾ, ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಾ, ಜನರ ಮುಂದೆ ಇಡಿ, ಜನನೇ ಅದಕ್ಕೆ ಸರಿನೋ ತಪ್ಪೋ ಒಳ್ಳೆಯದೋ ಕೆಟ್ಟದ್ದು ತೀರ್ಮಾನ ಮಾಡೋಕ್ಕೆ ಎಕ್ಸ್ಟ್ರಾರ್ಡಿನರಿ ಕೆಪಾಸಿಟಿ ಇದೆ. ಸೊ ಅದನ್ನು ನಾನು ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ ಹೊರತು ನಾನು ಅವ್ರನ್ನ ಪರ್ಸ್ನಲ್ಲಾಗಿ ನಂದೇನು ಒಂದು ಅವ್ರ ಮೇಲೆ ತಕರಾರಿಲ್ಲ. ಬಟ್ ಅವರು ಒಂದು ಇದನ್ನು ಹೇಳಬೇಕಾದಾಗ
ಸ್ವಲ್ಪ ವೈಯಕ್ತಿಕ ಅಟ್ಯಾಕ್ ಮಾಡೋದಕ್ಕಿಂತ ಒಂದು ಇನ್ನೂ ವಿಚಾರ ಸ್ವಲ್ಪ ಏನಿದೆ ಅದನ್ನ ಸೂಕ್ಷ್ಮವಾಗಿ ಮಾತಾಡಿದ್ದಿದ್ರೆ ಅದು ಬೆಟರ್ ಆಗಿರೋದು ಅಂತ ನನಗನ್ಸಿದೆ. ರಾಜಕೀಯಕ್ಕೆ ಬರೋಕ್ಕೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೋತಾ ಇದ್ದೀರಾ? ಹಂಗಾಗೇನೆ ಈ ಸ್ಟೇಟ್ಮೆಂಟ್ಗಳು? ಈ ಸ್ಟೇಟ್ಮೆಂಟ್ಗಳು ರಾಜಕೀಯ ಬರೋ ಪ್ಲ್ಯಾಟ್ಫಾರ್ಮ್ ಅಂತ ಅಲ್ಲ, ಜನರಿಗೆ ವಿಚಾರ ಜಾಗೃತಿ ಮಾಡೋಕ್ಕೆ ಮತ್ತು ಜನರಿಗೆ ಒಂದು ಕೂಡ ನಾವು ಕೂಡ ಡೆಮಾಕ್ರಸಿನಲ್ಲಿ ಭಾಗವಹಿಸೋಕ್ಕೆ. ಬಟ್ ಕರ್ನಾಟಕಕ್ಕೆ ಒಂದು ಪರ್ಯಾಯ ಪೊಲಿಟಿಕಲ್ ಮೂಮೆಂಟ್ ಬೇಕು ವಿದ್ಯಾವರೇ. ನಮಗೆ ನಿಜವಾಗ್ಲೂ ನಮ್ಮ ಸಮಾಜ ನಮಗೆ ಭಾಳ ಜನ ಭಾಳ ಕಷ್ಟದಲ್ಲಿದ್ದಾರೆ. ಸ್ವಲ್ಪ ಜನ ಎಲ್ಲ ರೀತಿ ಲಾಭ ಪಡಿತಾ ಇದ್ದಾರೆ. ಸೊ ಈ ವಿಚಾರದಲ್ಲಿ ಅಸಮಾನತೆ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಬೇಕು ಹೊರತು ಈ ಸಮಾಜದ ಸಮಸ್ಯೆಗಳಿಗೆ ತುಪ್ಪ ಸುರಿದು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋ ಈ ರಾಜಕೀಯ ಪಕ್ಷದಿಂದ ನಮಗೇನು ಒಂದು ಪರಿಹಾರ ಇಲ್ಲ. ರಾಜಕೀಯಕ್ಕೆ ಬರ್ತಾ ಇದ್ದೀರಿ? ನಾವು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅನ್ನೋದಕ್ಕಿಂತ ನಮಗೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಇವತ್ತಲ್ಲ ನಾಳೆ 2 ವರ್ಷ, 1 ವರ್ಷ, 10 ವರ್ಷ, 15 ವರ್ಷ ನೋಡಬೇಕು ನಾವು ಯಾವಾಗ ಈ ದೊಡ್ಡ ಪ್ರಮಾಣದಲ್ಲಿ ಒಂದು ಪೊಲಿಟಿಕಲ್ ಆರ್ಟಿಕಲ್. ಕೇಳಿದ್ದೀರಾ ಅಥವಾ ಕಾಂಗ್ರೆಸ್ನವರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಾರ? ನಾನು ಕೇಳೂ ಇಲ್ಲ, ನಾನು ಕೇಳೋದು ಇಲ್ಲ ವಿದ್ಯಾವರೇ. ಕೊಟ್ಟರು ನಾನು ಸೇರೋ ಪ್ರಶ್ನೆನೇ ಬರಲ್ಲ. ನೋಡಿ ವಿದ್ಯಾವರೇ, ಯಾವತ್ತಾದರೂ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬೆಳೆದಿದೆ ಅಂದರೆ ಭಾರತದಲ್ಲಿ 75 ವರ್ಷದಲ್ಲಿ ಅದು ಯಾವಾಗಲೂ ಕೂಡ ಕಾಂಗ್ರೆಸ್ ವಿರುದ್ಧನೇ ಬೆಳ್ಕೊಂಬಂದಿರೋದು. ನಮಗೆ ಹಿಂದುತ್ವ ಕಾಣುತ್ತೆ, ನಮ್ಮ ಕಮ್ಯುನಿಸ್ಟ್ ಏನು ಮಾಡಿದ್ದಾರೆ, ಅವ್ರು ಎಷ್ಟು ಸಮಸ್ಯೆ ಇದೆ ನಮ್ಗೆ ಗೊತ್ತಿದೆ. ಜನತಾ ಪಕ್ಷಗಳು ಅವ್ರು ಏನೇನಿದೆ ನಾವು ನೋಡಿದ್ದೀವಿ. ಬಟ್ ಕಾಂಗ್ರೆಸ್ ಹ್ಯಾಸ್ ಆಲ್ವೇಸ್ ಬೆನ್ ದಿ ಓವರ್ ಆರ್ಚಿಂಗ್ ಐಡಿಯಾಲಜಿಕಲ್ ಎನಿಮಿ. ಕಾಂಗ್ರೆಸ್ ಅಂದರೆ ಏನು? ಯಥಾಸ್ಥಿತಿ. ಯಥಾಸ್ಥಿತಿನೇನು? ಬಣ್ಣದ ಮಾತಾಡಿ ಜನರ ಜೀವನಕ್ಕೆ ಯಾವುದೇ ಪರಿಹಾರ ಕೊಡದೆ ಯಥಾಸ್ಥಿತಿ ಕಾಪಾಡಿ ಬೆಳೆದಿರೋರೇ ಬೆಳೀತಾ ಇದ್ದರು, ಬೇರೆಯವರಿಗೆಲ್ಲ ಜೀವನ ಕಷ್ಟ ಆಗ್ತಿರೋದು. ಸೊ ಕಾಂಗ್ರೆಸ್ನ ನಾವು ಫೈಟ್ ಮಾಡಿಲ್ಲ ಅಂದರೆ, ಇಫ್ ಕಾಂಗ್ರೆಸ್ ಇಸ್ ನಾಟ್ enemy number 1, it's difficult to build an ideological alternative. ಹಾಗೆ ಪರ್ಯಾಯ ರಾಜಕೀಯ ಅಂದರೆ ಏನು ಪ್ಲಾನ್ ಮಾಡ್ತಾ ಇದ್ದೀವಿ? ಇದನ್ನು ನಾವು ಪ್ಲಾನ್ ಯೂಸ್ ಮಾಡ್ಬೋದು. ನಾವು 3 ರೀತಿ ನಾವು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು ವಿದ್ಯಾವರೇ. ಒಂದು ಜನಜಾಗೃತಿ, ಈ ಥರ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ತಿ ಡಿಸ್ಕಷನ್, ಹೆಲ್ತಿ ಡಿಬೇಟು, ಕಾರ್ಯಕ್ರಮಗಳು, ಕೇಡರ್ ಕ್ಯಾಂಪ್ಗಳು, ಐಡಿಯಾಸ್ ಮೇಲೆ ಡಿಸ್ಕಸ್ ಮಾಡೋದು. ಎರಡನೇದು ಏನಂದರೆ ಹೋರಾಟಗಳು, ಅನ್ಯಾಯದ ವಿರುದ್ಧ ನಾವು ರಸ್ತೆಗೆ ಬರೋದು, ನಾವು ರಚನಾತ್ಮಕ ಕಾನೂನು ಬೇಕು ಬೇಡ ಏನೇನಾಗಿದೆ ಈ ಥರ ಸರ್ಕಾರದ ಮೇಲೆ ಒತ್ತಡಗಳಾಗೋದು. ಮೂರನೇದಂದರೆ ನಾವು ಕೂಡ ಸಮಾಜ ಸೇವೆ ಮಾಡೋದಷ್ಟು ನಾವು ಜನರಿಗೆ ಹತ್ತಿರ ಆಗ್ತೀವಿ, ಒಂದು ಭಾವನಾತ್ಮಕ ಸಂಬಂಧ ಆಗುತ್ತೆ, ನಮ್ಮ ರೀತಿ ನಾವು ಸಮಾಜಕ್ಕೆ ವಾಪಸ್ ಕೊಡ್ತಾ ಇದ್ದೀವಿ. ಸೊ ಈ 3 ರೀತಿಯಲ್ಲಿ ಸಮಾಜದಲ್ಲಿ ನಾವು ಒಳ್ಳೇದು ಮಾಡೋಕ್ಕೆ ಹೋದರೆ, ಒಂದು ಸಮಾಜ ಕಟ್ಟಿದ್ರೆ ಅದು ಕೂಡ ರೀಚ್ ಆಗುತ್ತೆ, ಸಮಾಜಕ್ಕೂ ಒಳ್ಳೆಯದು, ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದು, ಆ್ಯಂಡ್ ವಿ ಕ್ಯಾನ್ ಬಿಲ್ಡ್ ಎನ್ ಆಲ್ಟರ್ನೇಟಿವ್. ಬಟ್ ಅದ್ರ ಜೊತೆ ಒಂದು ಗಟ್ಟಿಯಾದ ಪೊಲಿಟಿಕಲ್ ಪಾರ್ಟಿನೂ ಬೇಕಾಗತ್ತೆ. ಪೊಲಿಟಿಕಲ್ ಪಾರ್ಟಿ ವಿತ್ ಅ ಸ್ಟ್ರಾಂಗ್ ಐಡಿಯಾಲಜಿ. ನಮ್ಮ ಕಣ್ಣಲ್ಲಿ ಯಾರು ಮಾಡಿದ್ದಾರೆ ಅಂದರೆ ಅಂಬೇಡ್ಕರ್ ಅವರು, ಪೆರಿಯಾರ್ ದ್ರವಿಡಿಯನ್ ಮೂವ್ಮೆಂಟ್ ತಮಿಳುನಾಡಿನಲ್ಲಿ, ಕಾಂಚೀರಾಮ ಬಹುಜನ್ ಮೂವ್ಮೆಂಟು, ಇದೆಲ್ಲ ಕೂಡ ಮಾಡಿ ಒಂದು ಸಮಾಜದ ಶಕ್ತಿ ನಮಗೆ ಕರ್ನಾಟಕ ಕಟ್ಟಿದ್ರೆ ಜನರ ಜೀವನ, ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳಿಗೆ ಆಗದೇನಂಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೋದು, ಉತ್ತಮ ಸಮಾಜ ಕಟ್ಟ ಹಾದಿನಲ್ಲಿ ನಾವು ಮುಂದುವರಿಸ್ಬೋದು. ರಾಜ್ಕುಮಾರ್ ಅವರ ಸ್ಟೇಟ್ಮೆಂಟ್ ವಿಚಾರದಲ್ಲಿ ಕ್ಷಮೆ ಕೇಳ್ತೀರಿ ಒಂದ್ಸಲ, ಆಮೇಲೆ ಉಲ್ಟಾ ಹೊಡಿತೀರಿ, ಯಾಕೆ ಅಂತ ಬರುತ್ತೆ ಪ್ರಶ್ನೆ. ನಾನು ಉಲ್ಟಾ ಹೊಡೆಯೋ ಪ್ರಶ್ನೆ ಬಂದಿಲ್ಲ. ನಮಗೇನಾಯಿತು, ನಾನು ನನ್ನ ಸ್ಟೇಟ್ಮೆಂಟ್ ಹೇಳಿದೆ. ಅದಾದಮೇಲೆ ಕೆಲವು ಹೋರಾಟಗಾರರು, ಪ್ರಾದೇಶಿಕ ಪರ ಹೋರಾಟಗಾರರು, ನಮಗೆ ಅವರು ಶಿವರಾಮೇಗೌಡರು ಅಂಥವ್ರ ಬಗ್ಗೆ ನಮಗೂ ಗೌರವ ಇದೆ. ಅವರು ಅನೇಕ ಹೋರಾಟಗಳು ಮಾಡಿದರೆ, ನಾವೆಲ್ಲ ಜೊತೆಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರು ಬಂದು ಅವ್ರಿಗೆ ನೋವಾಗಿತ್ತು, ಅವ್ರು ಹೇಳಿದ್ರು ನನಗೆ ಈ ರೀತಿ ನಮಗೆ ನೋವಾಗಿದೆ, ಈ ರೀತಿ ಅವ್ರ ವಿಚಾರ ಹೇಳಿದ್ರು. ನನಗೂ ಕೂಡ ಇವ್ರಿಗೆ ಪಾಪ ನೋವಾಗೋದು ನನ್ನ ಉದ್ದೇಶ ಅಲ್ಲ, ವಿಚಾರ ಚರ್ಚೆ ಆಗೋದು, ಅದು ಒಂದು ರೀತಿ ಜಾಗೃತಿ ಆಗೋದು. ಸೊ ನಿಮ್ಗೇನಾದರೂ ನೋವಾಗಿದೆ ಅನ್ನೋ ರೀತಿಯಲ್ಲಿ ನಾನು ಅದಕ್ಕೆ ಒಂದು ಕ್ಷಮೆ ಕೇಳೋಕ್ಕೆ ನಾನು ತಯಾರಿದ್ದೀನಿ, ಕ್ಷಮೆ ಕೇಳ್ತೀನಿ. ಅದರ ನಂತರ ಶಿವರಾಮೇಗೌಡರ ಜೊತೆ ನಂತರ ಹೇಳಾದ ಮೇಲೆ ಇಂಥ ಒಂದು ವ್ಯಕ್ತಿ ಬಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ರಂಪಾಟ ಮಾಡಿ ಅಶ್ಲೀಲ ಪದಗಳು, ಒಂದು ಗೂಂಡ ವರ್ತನೆ ಇಂಟರ್ವ್ಯೂ ತಗೊಳ್ಬೇಕಾದ್ರೆ ನೇರ ಪ್ರಶ್ನೆನೇ ಹಾಕ್ದೆ. ನಿಮ್ಮಲ್ಲಿ ಹೇಗೆ ಮಾತಾಡೋದು ಅದೇ ನೇರ ಪ್ರಶ್ನೆ ಅವ್ರಿಗೆ ಹಾಕಿದ್ದು. ರಾಜ್ಕುಮಾರ್ ಅವ್ರ ಹೆಸರಿಟ್ಕೊಂಡು ಬೆಳೆ ಬೇಯಿಸ್ಕೊತಾ ಇದ್ದೀರಾ ನೀವು ಅನ್ನೋ ಪ್ರಶ್ನೆನೇ ನಾನು ಕೇಳಿದೆ. ನಿಮ್ಗೆ ಹಾಗೆ ಅನ್ಸುತ್ತಾ? ಆ ಟೀಮ್ ಹಾಗೆ ವರ್ಕ್ ಮಾಡ್ತಾ ಇಲ್ಲ ಅಂತ ಅನ್ಸುತ್ತಾ? ನನಗೆ ಅವರ ಹಿಸ್ಟ್ರಿ ಸಂಪೂರ್ಣವಾಗಿ ಗೊತ್ತಿಲ್ಲ. ವೈಯಕ್ತಿಕವಾಗಿ ಏನಾದರೂ ನಿಮ್ಗಿದೆಯಾ? ನನಗೆ ವೈಯಕ್ತಿಕವಾಗಿ ಯಾರ ಮೇಲೂ ನನಗೆ ಯಾವ ಪರ್ಸನಲ್ ಯಾರ ಮೇಲೂ ಇಲ್ಲ. ನಮ್ಮ ವಿಚಾರಗಳು ಬೇರೆದಿರುತ್ತೆ. ವಿಚಾರಗಳ ನಡುವೆ ಒಂದು ರೀತಿ ವಾಗ್ವಾದಗಳಾಗತ್ತೆ ಹೊರತು ವ್ಯಕ್ತಿಗಳ ಮೇಲೆ ನಾನು ಯಾರ ಮೇಲೂ ನನಗೆ ಯಾವ ಪರ್ಸ್ನಲ್ ಅನಿಮಾಸಿಟಿ ಯಾರ ಮೇಲೂ ಇಲ್ಲ. ಬಟ್ ಅವ್ರಿಗೆ ನನ್ನ ಮೇಲೆ ಒಂದು ರೀತಿ ವೈಯಕ್ತಿಕ ದ್ವೇಷ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಅವ್ರಿಗೆ ನನ್ನ ಮೇಲೆ ಏನು ಕೋಪ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಇಲ್ಲಿ ಮನೆ ಮುಂದೆ ಬಂದು
ಈ ರೀತಿ ಧಮಕಿ ಹಾಕಿ, ಈ ರೀತಿ ಹೆದರಿಸಿ ಬೆದರಿಸಿ, ಈ ರೀತಿ ಅಶ್ಲೀಲ ಪದಗಳು ಬಳಸಿ ಬಾಯಿಗೆ ಬಂದಂಗೆ ಮಾತಾಡೋದು, ಅದು ದ್ಯಾಟ್ ಈಸ್ ನಾಟ್ ರಾಜ್ಕುಮಾರ್ ಹೇಳ್ಕೊಟ್ಟಿರೋದು ಅಲ್ಲವೇ ಅಲ್ಲ. ನಾವು ನಿಜವಾಗ್ಲೂ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೊರತು ಬಹುಶಃ ಅವ್ರು ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಲೀಗಲ್ ಆ್ಯಕ್ಷನ್ ಏನಾದರೂ ತೊಗೊಳಕ್ಕೆ ಹೋದ್ರೆ ಮುಂದಾದ್ರೆ ನೀವು ಈ ರೀತಿ ಮನೆ ಮುಂದೆ ಬಂದು ಬೆದರಿಕೆ ಹಾಕಿ ಆ ವರ್ತನೆ ತೋರಿಸಿದಾಗ? ನಾವು ನಮ್ಮ ಟೀಮ್ಗಳ ಜೊತೆ, ನಮ್ಮ ಲಾಯರ್ ಟೀಮ್ಗಳು, ಕಾನೂನು ಯಾರ್ಯಾರು ಸಲಹೆಗಳು ಕೊಡ್ತಾರೆ, ಮತ್ತು ನಮ್ಮ ಚಳುವಳಿಗಾರರು ಯಾರು ವಿಚಾರವಂತರು ಅವ್ರ ಜೊತೆ ಎಲ್ಲ ಕೂತು ಮಾತಾಡೋಕ್ಕೆ ನಾವು ರೆಡಿ ಇದ್ದೀನಿ. ಲೀಗಲ್ ಆ್ಯಕ್ಷನ್ ತೊಗೋಬೇಕು ಅಂದರೆ ಆ ಹಾದಿನಲ್ಲಿ ನಾವು ನಡಿಬೇಕು ಅಂದರೆ ರೆಡಿ ಇದ್ದೀವಿ. ಬಟ್ ನಾವು ಕೂಡ ಏನೇನು ಎಲ್ಲರೂ ವಿಚಾರಗಳ ಜೊತೆಗೆ ತೊಗೊಂಡು ನಾವು ಅದನ್ನು ಮುಂದುವರ್ಸೋದು ನಮ್ಮ ಉದ್ದೇಶ. ಎನಿವೆ, ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಚೇತನ್. ಥ್ಯಾಂಕ್ ಯು ವಿದ್ಯಾ ಅವರೇ. ರಾಜ್ಕುಮಾರ್ ಅವರ ಸ್ಮಾರಕದ ವಿಚಾರದಲ್ಲಿ ತನ್ನ ಸ್ಟೇಟ್ಮೆಂಟ್ ಏನಾಗಿತ್ತು, ಯಾಕೆ ಅದನ್ನು ತಿರ್ಚುವ ಕೆಲಸವನ್ನು ಮಾಡಿದ್ರು, ಯಾಕೆ ಏನು ಬೆಳೆ ಬಯಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಚೇತನ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಜನರ ಸೇವೆಗೆ ಸದಾ ಸಿದ್ಧ. ಥ್ಯಾಂಕ್ ಯು.